ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಾಗ್ಮಿ, ಸಾಹಿತಿ, ಚಿತ್ರನಟ ಹಾಗೂ ಸಮಾಜ ಸೇವಕ ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹದೇವ್. ಒಂದು ಹಳ್ಳಿನಲ್ಲಿ ಹುಟ್ಟಿ, ಚಿಕ್ಕ ಊರು ಚಿಕ್ಕಹೆಜ್ಜಾಜಿಯಲ್ಲಿ ಹುಟ್ಟಿ, ಒಂದು ವಿಶ್ವವಿದ್ಯಾಲಯದ ಒಂದು ಮಾಸ್ಟರ್ ಡಿಗ್ರಿಯನ್ನು ಪಡೆದು ಡಾಕ್ಟ್ರೇಟನ್ನು ಪಡೆದಿದ್ದು ಬಹಳ ಒಂದು ಖುಷಿ ಪಡ್ತಕ್ಕಂಥ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಾದಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಮೊದಲಿದ್ದಾಗಲೇ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದೆ. ಆಮೇಲೆ ಹೈಸ್ಕೂಲ್ಗೆ ಬಂದೆ, ಜೂನಿಯರ್ ಕಾಲೇಜು, ಡಿಗ್ರಿ ಕಾಲೇಜು, PhD ಸ್ಟೂಡೆಂಟ್ಸಿಗೆ ಕೂಡ ನಾನೇನು ಮಾಡಿದ್ದೇನೆ, ಪಾಠ ಮಾಡಿದ್ದೇನೆ. ಎಲ್ಲ ಹಂತ ಹಂತವಾಗಿ ಆಯಿತು. ಬೆಂಗಳೂರಿನಲ್ಲಿರ್ತಕ್ಕಂಥ ಬಹುದೊಡ್ಡ ಕಾಲೇಜುಗಳಲ್ಲಿ ನಾನು ಕೆಲಸ ಮಾಡಿದೆ. ಬೆಂಗಳೂರಿಗೆ ಬಂದ ಕೂಡಲೇ ಜಗಜ್ಯೋತಿ ಬಸವೇಶ್ವರ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡಿದ್ವಿ, ರಾಜಾಜಿನಗರದಲ್ಲಿ. ಅದಾದಮೇಲೆ ಪಕ್ಕದಲ್ಲಿ ಸ್ವಲ್ಪ ದಿವಸ KLನಲ್ಲಿದ್ದೆ. ಅದಾದ ನಂತರ ನಾನು ಯುನೈಟೆಡ್ ಮಿಷನ್ ಕಾಲೇಜಲ್ಲಿದ್ದೆ, ವಿವೇಕಾನಂದಲ್ಲಿದ್ದೆ, ಮರಿಯಪ್ಪ ಕಾಲೇಜಲ್ಲಿದ್ದೆ, ಹಲವಾರು ಕಾಲೇಜುಗಳಲ್ಲೆಲ್ಲ ಕೆಲಸ ಮಾಡಿದ್ವಿ. ಕೊನೆಗೆ ನಾನು ಸೆಟ್ಲಾಗಿದ್ದು ಅಂದರೆ ಶ್ರೀ ಅರಬಿಂದೋ ಕಾಲೇಜ್, ಶ್ರೀ ಅರಬಿಂದೋ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮನ್, ಅಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ಒಂದು ಅಪಾಯಿಂಟ್ಮೆಂಟ್ ಆಯಿತು. 1997ನೇ ಇಸ್ವಿಯಿಂದ ನಿರಂತರವಾಗಿ ಕೆಲಸ ಮಾಡಿದೆ ಶ್ರೀ ಅರಬಿಂದೋ ಕಾಲೇಜಲ್ಲಿ. ಅದೊಂದು ಖಾಸಗಿ ಸಂಸ್ಥೆ, ರಾಜಾಜಿನಗರ ಎಜುಕೇಷನ್ ಸೊಸೈಟಿ. ಡಾಕ್ಟರ್ MC ಮೋದಿ ಕಣ್ಣಾಸ್ಪತ್ರೆ ಹಿಂಭಾಗದಲ್ಲೇ ಇದೆ. ಇವತ್ತು ಕೂಡ ಮಹಾಲಕ್ಷ್ಮೀಪುರದಲ್ಲಿ. ತಮಗೆಲ್ಲ ಗೊತ್ತಿರುತ್ತೆ ವಿಚಾರ. ಸ್ನೇಹಿತರೆ, ಬಂಧುಗಳೇ, ಹೀಗೆ ಹಂತ ಹಂತವಾಗಿ ಬೆಳ್ಕೊಂಡು ಬಂದು ನನಗೆ ಮೊದಲಿಂದನೂ ಕೂಡ ಒಂದು ಶಿಕ್ಷಣ ಅಕಾಡೆಮಿಕ್ ಲೈನಲ್ಲಿ, ಈ ಕಡೆ ಪ್ರೊಫೆಸರ್ ಆಗಿ, ಡೀನ್ ಆಗಿ, ಮತ್ತೇನಾಯಿತು ಗೊತ್ತಾ, ಮತ್ತು ನಾನು ಸ್ವಲ್ಪ ದಿವಸಗಳ ಕಾಲ, ಇದು ಭಾಳ ಹೆಮ್ಮೆ ಪಡ್ತಕ್ಕಂಥ ಸಂಗತಿ, ಸ್ವಲ್ಪ ದಿವಸಗಳ ಕಾಲ ನಾನು ಅರುಣಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ. ಯಾವುದಪ್ಪ ಅಂದರೆ ಅಪೆಕ್ಸ್ ಪ್ರೊಫೆಷನಲ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯಲ್ಲಿ ಫಸ್ಟ್ ನಾನು ಡೈರೆಕ್ಟ್ರಾಗಿ ಸೇರಿಕೊಂಡೆ. ಡೈರೆಕ್ಟರ್ ಆದಮೇಲೆ ರಿಜಿಸ್ಟ್ರಾರ್ ಆದೆ. ಅದಾದ ನಂತರ ನಾನು ವೈಸ್ ಚಾನ್ಸಲರ್ ಆಗಿ ಕೂಡ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಅದಾದಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ. ಹಲವಾರಿಗೆ ಸುರಾನ ಕಾಲೇಜು, ಆಮೇಲೆ ಇಲ್ಲಿ ಜ್ಞಾನಪೀಠ ಕಾಲೇಜು, ಇಲ್ಲಿ ಬೆಥೆಲ್ ಕಾಲೇಜು, ಇಲ್ಲೆಲ್ಲ ಕೆಲಸ ಮಾಡಿದೆ ನಾನು, ಪಾರ್ಟ್ ಟೈಮ್ ಆಗಿ, ಫುಲ್ ಟೈಮ್ ಆಗಿ. ಇನ್ನೊಂದು ಭಾಳ ಮರಿದೇ ಇರತಕ್ಕಂಥ ಒಂದು ಸಂಗತಿ ಏನಪ್ಪ ಅಂತ ಕೇಳಿದರೆ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಯೋಗ ಗುರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇಡೀ ದೇಶದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಯೋಗ ಯೂನಿವರ್ಸಿಟಿ ಯಾವುದಾದ್ರೂ ಇದೆಯಾ ಅಂದರೆ ನಮ್ಮ ದೇಶದಲ್ಲಿ ಅದು ವ್ಯಾಸ, ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ. ಅದನ್ನು ಕಟ್ಟಿದಂಥ ಮಹಾತ್ಮರು, ಪುಣ್ಯಾತ್ಮರು ಪದ್ಮಶ್ರೀ HR ನಾಗೇಂದ್ರ ಅವರು. ಅವರ ಸಹೋದರಿ HR ನಾಗರತ್ನ, ಅವರು ಕೂಡ ಶ್ರೇಷ್ಠ ವೈದ್ಯವರು. ಅವರು ನಾಸಾದಲ್ಲಿದ್ದರು, ಅಮೇರಿಕಾದ ನಾಸಾದಲ್ಲಿ ಇಂಜಿನಿಯರ್ ಆಗಿದ್ದವರು. ಯಾರು? ಪದ್ಮಶ್ರೀ HR ನಾಗೇಂದ್ರ ಸರ್. ಅವರೇನಾಯ್ತಪ್ಪ ಅಂದರೆ ಬೆಂಗಳೂರಿಗೆ ಬಂದು ನಾಸಾ ಟು ವ್ಯಾಸ ಅಂತ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂತ ಮಾಡಿದ್ದಾರೆ. ದಯವಿಟ್ಟು ಒಮ್ಮೆ ಆದ್ರೂ ನೀವೆಲ್ಲ ಹೋಗಿ ನೋಡಬೇಕಾದಂಥ ಜಾಗ ಜಿಗಣಿ ಪಕ್ಕದಲ್ಲಿದೆ. ಅಲ್ಲಿ ಯೋಗದ ಸರ್ಟಿಫಿಕೇಟ್ ಕೊಡ್ತಾರೆ, YIC ಕೋರ್ಸ್ ಇದೆ, ಡಿಗ್ರಿ ಇದೆ, ಮಾಸ್ಟರ್ ಡಿಗ್ರಿ ಇದೆ, PhD ಇದೆ, ನ್ಯಾಚುರೋಪತಿ ಇದೆ, ಯೋಗ ಇದೆ, ಎಲ್ಲವನ್ನು ಕೂಡ ಕಲಿಬೋದು. ಆರೋಗ್ಯಕ್ಕೆ ಬಹಳ ಏನು ಹೇಳಿ ಮಾಡಿಸಿದಂಥ ಜಾಗ ಅಂತ ಕೇಳಿದ್ರೆ ಜಿಗಣಿ ಹತ್ರ ಇರತಕ್ಕಂಥ ವ್ಯಾಸ. ಅಂಥ ಗುರುಗಳ ಜೊತೆಯಲ್ಲಿ ಸ್ವಲ್ಪ ದಿವಸ ನಾನು ಡೀನ್ ಯೋಗ ಆ್ಯಂಡ್ ಹ್ಯುಮ್ಯಾನಿಟೀಸ್ ಆಗಿ ಕೆಲಸ ಮಾಡಿದ್ವಿ. ಅದಾದ ನಂತರ ನಾನು ಈಗ ನಿವೃತ್ತನಾಗಿದ್ದೇನೆ. ಇದು ನನ್ನ ಇವಾಗಿನ ಕೆಲಸ ಏನಪ್ಪ ಅಂತ ಕೇಳಿದರೆ, ಎಲ್ಲ ಕಡೆ ನನ್ನನ್ನು ಕಾರ್ಯಕ್ರಮಗಳಿಗೆ ಕರೀತಾರೆ, ಭಾಷಣಗಳಿಗೆ ಕರೀತಾರೆ. ನಾನು ಕರ್ನಾಟಕ, ಭಾರತ, ಜಗತ್ತಿನ ಒಂದು 20-25 ದೇಶಕ್ಕೆ ಹೋಗಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಶ್ರೀಲಂಕಾ, ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್, ಬ್ಯಾಂಕಾಕ್, ಪಟ್ಟಾಯ, ನೇಪಾಳ, ಆಮೇಲೆ ದುಬೈ, ಅಬುದಾಬಿ, ಶಾರ್ಜಾ, ಅಜ್ನಮ್, ಹೀಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿದ್ದೇನೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಭಾರತದ ಎಲ್ಲ ರಾಜ್ಯಗಳನ್ನು ನೋಡಿದ್ದೇನೆ. ಹೇಳ್ತೀನಿ ಸರ್. ಇದರ ನಡುವೆ ಏನಾಯಿತು ಅಂದರೆ, ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನನಗೆ ಬಾಲ್ಯದಿಂದಲೂ ಕೂಡ ಅಭಿನಯ ಅಂತಕ್ಕಂಥದ್ದು ಒಂದು ಗೀಳು, ಒಂದು ಹುಚ್ಚದು. ಆಮೇಲೆ ಇದರ PhD ಮಾಡ್ತಿದ್ದಂಥ ಸಂದರ್ಭದಲ್ಲಿ ನನಗೆ ಸಿನಿಮಾದ ಕನೆಕ್ಷನ್ ಸಿಗ್ತಾ ಹೋಯಿತು. ಯಾಕೆಂದರೆ ಕನ್ನಡದ ಮೊದಲ ಚಿತ್ರ ಸಾಹಿತಿ ಬೆಳ್ಳಾವಿ ನರಹರಿ ಶಾಸ್ತ್ರಿ, ಅವರು ನಟರು ಕೂಡ ಹೌದು. ಭಕ್ತ ಸುಧಾಮ ಅನ್ನೋ ಸಿನಿಮಾದಲ್ಲವರು ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಈ ವಾಸ್ ಎ ಗ್ರೇಟ್ ರೈಟರ್, ಆಶು ಕವಿ ಆಗಿದ್ದರು, ಹಾಡು ಬರಿತಾಯಿದ್ರು, ಕತೆ ಬರಿತಾಯಿದ್ರು, ಚಿತ್ರಕಥೆ ಎಲ್ಲ. 5-6 ಸಿನಿಮಾಗಳಿಗೆ ಆ ಕಾಲದಲ್ಲೇ ಸದಾರಮೆ ಇತ್ಯಾದಿ ಇತ್ಯಾದಿ ಸಿನಿಮಾಗಳಿಗೆ, ಕೃಷ್ಣಲೀಲಾ, ಕೃಷ್ಣಗಾರುಡಿ, ಹಲವಾರು ಸಿನಿಮಾಗಳಿಗೆ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದಿದ್ದಾರೆ. ಅವರ ಒಂದು ಏನಪ್ಪ ಪ್ರಭಾವ ನನಗೆ. ಅವರು ಟೀಚರ್ ಆಗಿದ್ದರು, ನಾನು ಟೀಚರ್ ಆಗಿದ್ದೆ. ಅವರು ಒಳ್ಳೆಯ ಭಾಷಣಕಾರರಾಗಿದ್ದರು, ಅವರು ಆಶು ಕವಿಯಾಗಿದ್ದರು, ಅವರು ಸಾಹಿತಿಯಾಗಿದ್ದರು.
ಅದೇ ಥರ ಅವರ ಗುಣಗಳನ್ನು ನಾನು ಅಳವಡಿಸ್ಕೊಂಡು ನನಗೇನಾಯ್ತಪ್ಪ ಅಂದ್ಕೇಳಿ ಚಿತ್ರರಂಗಕ್ಕೆ ಬಂದೆ. ನಾನು ಫಸ್ಟ್ ಮಾಡಿದ್ದೇನೆ ರಂಗಭೂಮಿಯಿಂದ ಸಿನಿಮಾಗೆ ಬಂದಿದ್ದು. ಸಿನಿಮಾದಲ್ಲಿ ನನ್ನ ಮೊಟ್ಟ ಮೊದಲ ಚಲನಚಿತ್ರ ಪುಟ್ಟಮಲ್ಲಿನಲ್ಲಿ ಆವಾಗ ಮಾಲಾಶ್ರೀ ಶಿ ವಾಸ್ ದ ಹೀರೋಯಿನ್. ಆಮೇಲೆ ನಮ್ಮ ಸಾಯಿ ಕುಮಾರ್ ಇದ್ದಾರಲ್ಲ, ಅವ್ರು ಸಾಯಿ ಕುಮಾರ್ ಹೀರೋ, ಕಲ್ಯಾಣ್ ಕುಮಾರ್ ಸರೋಜಾದೇವಿ ಅವರ ಅಳಿಯನ ಪಾತ್ರ ಮಾಡಿದೆ. ನನ್ನ ಫಸ್ಟ್ ಶೂಟಿಂಗ್ ಆದ ಸ್ಥಳ ಅಂದರೆ ಕಂಠೀರವ ಸ್ಟುಡಿಯೋ. ಅದಕ್ಕೆ ನನಗೆ ಭಾಳ ಫೇವರೆಟ್ ಜಾಗ ಅದು. ಈವನ್ ಟುಡೇ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಇದೆ ಅಂದರೆ ಸೀರಿಯಲ್ಲೋ ಸಿನಿಮಾನ ಚಕ್ ಅಂತ ಒಪ್ಕೊಂಡ್ಬಿಡ್ತೀನಿ ನಾನು. ಯಾಕೆಂದ್ರೆ ನಮ್ಮ ಮನೆಗೆ ಹತ್ತಿರ, ಇಷ್ಟವಾದ ಜಾಗ, ಸೊಗಸಾದ ಪಾರ್ಕ್ ಇದೆ, ಅಲ್ಲಿ ಸುತ್ತಾಡ್ಲಿಕ್ಕೆ ಜಾಗ ಇದೆ. ಒಂಥರ ನಮ್ಮ ತವ್ರ ಮನೆ ಇದ್ದಾಗ ಅದು ತುಂಬ ಚೆನ್ನಾಗಿರ್ತಕ್ಕಂಥ ಜಾಗ ನಮ್ಮ ಕಂಠೀರವ ಸ್ಟುಡಿಯೋ. ಅಲ್ಲಿ ನನ್ನ ಮೊದಲ ಸಿನಿಮಾ ಸ್ಟಾರ್ಟ್ ಆಯಿತು, ಪುಟ್ಟಮಲ್ಲಿ, 1994ನೇ ಇಸ್ವಿ. ದ ಫಸ್ಟ್ ಡೈರೆಕ್ಟರ್ ವಾಸ್ ವಿಕ್ಟರಿ ವಾಸು. ಆಮೇಲೆ ಜಿ ಕೃಷ್ಣ ಅವರು ಕ್ಯಾಮ್ರಾಮನ್ ಆಗಿದ್ದರು, ರವಿ ಶ್ರೀವತ್ಸ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ದರು. ನನಗೆ ಅತ್ಯಂತ ಖುಷಿಯಾಗಿದ್ದೇನೆಂದರೆ ಕಲ್ಯಾಣ್ ಕುಮಾರ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದು. ಒಂದು ಪ್ರಸಂಗ ಹೇಳಲಿಕ್ಕೆ ಬೇಕು. ನನ್ನ ಮೊಟ್ಟ ಮೊದಲ ಚಿತ್ರ ಅದು ಪುಟ್ಟಮಲ್ಲಿಯಲ್ಲಿ ಅವರ ಅಳಿಯನ ಪಾತ್ರನ ಮಾಡಿದ್ದೇನೆ. ಅಂದರೆ ಸಾಯಿ ಕುಮಾರ್ ತಂಗಿ ಇರ್ತಾಳೊಬ್ಳು, ತಂಗಿಯ ಗಂಡನ ಪಾತ್ರ ಮಾಡಿದ್ದೇನೆ. ಮೊದಲನೇ ಸೀನ್ ಏನು ಗೊತ್ತಾ, ನಾನು ಅವರ ತಂಗಿಗೆ ಮದುವೆ ಆಗ್ತಕ್ಕಂಥ ದೃಶ್ಯ. ನನ್ನ ಮದುವೆ ಸೀನಲ್ಲಿ ಫಸ್ಟ್ನೇ ಸಿನಿಮಾದಲ್ಲೇ ಮದುವೆ ಆಗ್ತಕ್ಕಂಥ ಸೀನ್ ಇತ್ತು. ಆಗ ಅವಳಿಗೆ ತಾಳಿ ಕಟ್ತಕ್ಕಂಥ ದೃಶ್ಯದೊಂದಿಗೆ ಆ ಸಿನಿಮಾ ಪ್ರಾರಂಭ ಆಯ್ತು ಅವತ್ತು. ಇನ್ನೊಂದೇನಪ್ಪ ಅಂತ ಕೇಳಿದರೆ, ಅವತ್ತು ಶೂಟಿಂಗ್ ಎಲ್ಲ ಆಗ್ತಾಯಿತ್ತು ಸರ್. ಸುಮಾರು 4:15 ಗಂಟೆ ಸಮಯ. ಸ್ನ್ಯಾಕ್ಸ್ ಬಂತು. ಏನು ತಂದಿದ್ದಾರೆ, ಬೇಳೆ ವಡೆ ಇರುತ್ತಲ್ಲ, ಬೇಳೆ ವಡೆ ತಂದಿದ್ದಾರೆ. ಅದಾದ ನಂತರ ಚಟ್ನಿ ತಂದಿದ್ದಾರೆ. ಎಲ್ಲ ಕೂತಿದ್ದು ಮಧ್ಯದಲ್ಲಿಟ್ಟ ಸುತ್ತ ಕೂತು ನಾವು ಮಾತಾಡ್ತಾಯಿದ್ದು. ಕಲ್ಯಾಣ್ ಕುಮಾರ್ ಅವರು ಆ ಪುಣ್ಯಾತ್ಮನ ಕೈ ಮುಗಿದು ಜ್ಞಾಪಿಸ್ಕೋಬೇಕಂತ ಹಿರಿಯರು ಅವ್ರು ಏನಪ್ಪ ಮಾಡಿದ್ರು ಅಂದರೆ, ಒಂದು ವಡೆಗೆ ಚಟ್ನಿ ಹಚ್ಚಿಬಿಟ್ಟು ಪ್ರೀತಿಯಿಂದ ಕೂತಿದ್ನಲ್ಲ ಅಷ್ಟು ದೂರದಲ್ಲಿ ಕರೆದುಬಿಟ್ಟು, ಅಳಿ ಅಂದರೆ ತಗೊಳ್ಳಿ ವಡೆ ತಿನ್ನಿ. ನನಗೆ ಒಂಥರ ಆನಂದ ಭಾಷ್ವ ಕಣ್ಣಲ್ಲಿ ಬಂತು. ನಾನು ಹೇಳಿದೆ ಕೈ ಮುಕ್ಕೊಂಡು, ಸರ್ ನೀವೆಂಥ ಹಿರಿಯ ನಟ, ಇದು ನನ್ನ ಮೊದಲ ಚಿತ್ರ, ಇದು ಫಸ್ಟ್ ಮೂವಿ, ಇದು 1994 ನಾನು ಎಂಟ್ರಿ ಆಗಿರೋದು. ಆಮೇಲೆ ಹೇಳಿದೆ ನಾನು, ನೋಡಿ ಸರ್ ನೀವೆಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಿ. ಅವರೊಂದು ಮಾತು ಹೇಳಿದ್ರು, ಮಹದೇವ್ ನಾನು ನಿಮ್ಮನ್ನು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀನಿ. ನಿಮ್ಮ ಮಾತು, ಕತೆ, ವರ್ತನೆ, ನಿಮ್ಮ ಸಂಸ್ಕೃತಿ, ಸಂಸ್ಕಾರ, ನಿಮ್ಮ ಭಾಷೆ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇಷ್ಟು ಕರೆದು ಪ್ರೀತಿಯಿಂದ ಮಾತಾಡಿಸಿದ್ದು. ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆಯಪ್ಪ, ನೀನು ಚಿತ್ರರಂಗದಲ್ಲಿ ಚೆನ್ನಾಗಿ ಮುಂದೆ ಬರ್ತೀಯ ಅಂತ ಅವರು ಹೇಳಿದ ಮಾತಿನಿಂದನೇ ಇವತ್ತು ನೋಡಿ ನಾನು ಈವರೆಗೆ 300 ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೇನೆ. ನನ್ನ ಆಸೆ ಇದೆ, ತೆಲುಗಿನಲ್ಲಿ ಡಾಕ್ಟರ್ ಬ್ರಹ್ಮಾನಂದ ಮಾಡಿದಾರಲ್ಲ ಹಾಗೆ 1,000ಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಬೇಕು, ಆ್ಯಕ್ಟ್ ಮಾಡಬೇಕು. ಭಗವಂತನ ಕೃಪೆ ಇದ್ದರೆ ಡೈರೆಕ್ಷನ್ ಮಾಡಬೇಕು. ಇನ್ನೂ ಭಗವಂತ ಶಕ್ತಿ ಕೊಟ್ಟರೆ ನಾನೇ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಸ್ವಲ್ಪ ಹಣ ಬರೋದಿದೆ ನನಗೆ ಯಾವ್ಯಾವುದೋ, ಅದೆಲ್ಲ ಬಂದರೆ ನಾನೇ ಕೆಲವು ಸಿನಿಮಾನ ಡೈರೆಕ್ಷನ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಸೆ ನಂಗೆ ತುಂಬ ಇದೆ. ಅದು ಯಾಕೆಂದರೆ ಕಡಿಮೆ ಇರ್ತಿತ್ತು ಸರ್. ಅಲ್ಲ ಅವಾಗೆಲ್ಲ ಹೇಗೆಂದರೆ ನಾವು ಕೆಲವು ಸಿನಿಮಾಗಳಲ್ಲಿ ನಾವು ಫ್ರೀಯಾಗೂ ಮಾಡಿದ್ದಿದೆ. ಯಾಕೆಂದ್ರೆ ನಮಗೊಂದು ಹೆಸರು ಬರಬೇಕಲ್ವಾ, ನಮಗೆ ಅವಕಾಶಗಳು ಸಿಗಬೇಕು. ಕೆಲವು ದಿವಸ ಫ್ರೀಯಾಗೂ ಮಾಡಿದ್ದಿದೆ, ಆಮೇಲೆ ಕೊಟ್ಟಷ್ಟಕ್ಕೂ ಮಾಡಿದ್ದಿದೆ. ಆಮೇಲೆ ನಾವು ಕೇಳಿದ್ದು ಇದೆ, ಅಣ್ಣ ಇಷ್ಟು ಇನ್ನೊಂದು ಸ್ವಲ್ಪ ಸೇರಿಸ್ಕೊಡಿ ಪ್ರೊಡ್ಯೂಸರ್ಗೆ. ನಾನು ಅನ್ನದಾತರು ಅಂತೇನೆ, ನಾನು ಪ್ರೊಡ್ಯೂಸರ್ ಅಂತ ಯಾರನ್ನೂ ಅಂತ ಯಾವತ್ತೂ ಕರೆದಿಲ್ಲ. ನಾನು ಅನ್ನದಾತರ ಕೇಳ್ತಾ ಇದ್ದೆ, ಅಣ್ಣ ಇನ್ನು ಸ್ವಲ್ಪ ಸೇರಿಸ್ಕೊಡಿ. ಅಥವಾ ಡೈರೆಕ್ಟ್ರಿಗೆ ಕೇಳ್ತಾ ಇದ್ವಿ, ಸರ್ ಇನ್ನೂ ಸ್ವಲ್ಪ ಸೇರಿಸ್ಕೊಡಿ ಗುರುಗಳೇ ಅಂತ ಹೇಳ್ತಿದ್ವಿ. ನಮ್ಮ ಮ್ಯಾನೇಜರ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಈಗ ಚಿತ್ರರಂಗದಲ್ಲಿ ಕೊಂಡಿ ಅಂದರೆ ಮ್ಯಾನೇಜರ್ಗಳು, ಪಾಪ ಪ್ರೊಡಕ್ಷನ್ ಮ್ಯಾನೇಜರ್ಗಳನ್ನ. ಯಾಕಂದರೆ ಇಡೀ ಚಿತ್ರದಲ್ಲಿ ಪ್ರೊಡ್ಯೂಸರ್ ಹಣ ಹಾಕ್ತಾರೆ, ನಿರ್ಮಾಪಕರು, ಅನ್ನದಾತರು, ನಿರ್ದೇಶಕರು ಅವರು ಒತ್ತಡದಲ್ಲಿರ್ತಾರೆ. ಆದರೆ ಜನರನ್ನ ಕಲಿಸೋದಿರಲಿ, ಕರ್ಕೊಂಬರೋದಿರಲಿ, ಪ್ರತಿಯೊಂದು ವ್ಯವಹಾರ ನೋಡೋದು ಅಂದರೆ ಪ್ರೊಡಕ್ಷನ್ ಮ್ಯಾನೇಜರ್ಗಳು. ಅವ್ರ ಪಾತ್ರ ಬಹಳ ದೊಡ್ಡದು ಪಾಪ. ಅದು ಇಡೀ ಸಿನಿಮಾನ ತಲೆ ಮೇಲೆ ಹೊತ್ಕೊಂಡಿರ್ತಾರೋ, ಹೊತ್ಕೊಂಡು ನಡೀತಿರ್ತಾರೆ ಪಾಪ. ಅಂಥ ಹಲವಾರು ಜನ, ಈಗ 300 ಸಿನಿಮಾ ಅಂದರೆ 100 ಜನ ಏನು ಅನ್ನದಾತರುಗಳು, ಡೈರೆಕ್ಟ್ರುಗಳು, ಪ್ರೊಡಕ್ಷನ್ ಮ್ಯಾನೇಜರ್ಗಳು. ಆಮೇಲೆ ನಮ್ಮ ಕೆಲವು ನಟ ನಟಿಯರು ಕೂಡ ನಮಗೆ ರೆಫರ್ ಮಾಡಿದ್ದಾರೆ. ಡಾಕ್ಟರ್ ಚಿಕ್ಕೇಜಾಜಿ ಮಹಾದೇವ್ ಅಂತಿದ್ದಾರೆ, ಕರೀರೀನ್. ನನಗೆ ಬಹುಪಾಲು ನೋಡಿ ಒಂದು ಖುಷಿ, ಹೆಮ್ಮೆಯಿಂದ ಹೇಳ್ತೇನೆ ನಾನು. ಈಗ ಅದಕ್ಕೆ ಮೊದಲು ಒಂದು ವಿಚಾರ ಹೇಳಬೇಕು. ಈ ಚಿತ್ರರಂಗಕ್ಕೆ ಬಂದ ಮೇಲೆ ಸ್ವಲ್ಪ ಸಿನಿಮಾಗಳು ಮಾಡಿದ ಮೇಲೆ ನಂಗೆ ರಂಗಭೂಮಿಯ ಒಂದು ಹಿನ್ನೆಲೆ ಮೊದಲಿಂದನೇ ಇತ್ತು. ಬಾಲನಟನಾಗಿ ಸ್ಕೂಲು, ಕಾಲೇಜಲ್ಲಿ, ಯೂನಿವರ್ಸಿಟಿಯಲ್ಲಿ ಎಲ್ಲ ನಾಟಕಗಳೆಲ್ಲ ಮಾಡ್ತಾಯಿದ್ವಿ ನಾವು. ಆಮೇಲೆ ಒಬ್ಬರು ಕಮಲಶ್ರೀ ಅಂತ ಮೇಡಮ್ ಇದ್ದರು. ಅವ್ರೇನು ಮಾಡೋದು ಅಂದರೆ, ಮಹದೇವರ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ, ಸೀರಿಯಲೆಲ್ಲ ಮಾಡ್ತಿದ್ವಿ ನಾವು, ನೀವು ಯಾಕೆ ನಮ್ಮ ಸುಧೀರ್ ಟ್ರೂಪಲ್ಲಿ ನಾಟಕ ಮಾಡಬಾರ್ದು ನೀವು. ಸುಧೀರ್ ಅವರು ಕನ್ನಡದ ಬಹಳ ಶ್ರೇಷ್ಠ ಒಬ್ಬ ಖಳನಟ. ಅವ್ರು ನೋಡಲಿಕ್ಕೆ ಹಾಗಿದ್ದರೂ ಕೂಡ, ದೈತ್ಯಾಕಾರ ಇದ್ದರೂ ಕೂಡ
ಧ್ವನಿ ಎಷ್ಟು ಗಟ್ಟಿ ಇದ್ರೂ ಕೂಡ ಹೃದಯ ಮಗುವಿನ ಥರ ಹೃದಯ, ಬೆಣ್ಣೆ ಅಂತ ಮಾತು ಅವ್ರದ್ದು. ಬಹಳ ಗೌರವ ಕೊಡೋರು, ತುಂಬ ಮರ್ಯಾದೆ ಕೊಡೋರು. ನಾವೆಲ್ಲ ಮೆಟಡಾರ್ ಅಂತ ಇರ್ತಿತ್ತು, ಅದರಲ್ಲಿ ಒಂದು 20-25 ಜನ ಕೂತ್ಕೊಂಡ್ಬಿಟ್ಟು ಮೆಟಡಾರಲ್ಲಿ ಎಲ್ಲ ಹೋಗ್ತಿದ್ವಿ. ಅದರಲ್ಲೇ ಕಾಸ್ಟ್ಯೂಮ್, ಅದರಲ್ಲೇ ಎಲ್ಲ ಅದೇ ಮೇಲೆ ಕಟ್ಕೊಂಡು ಹಳ್ಳಿ ಕರ್ಕೊಂಡೋಗಿದ್ದಾರೆ ಸರ್. ಕರ್ನಾಟಕದ ಜಿಲ್ಲೆಗೆ ಕರ್ಕೊಂಡೋಗಿದ್ದಾರೆ. ಗೌಡ್ರ ಗದ್ದಲ ಮಾಸ್ಟರ್ ಪೀಸ್ ಅವರು. ಆ ಗೌಡ್ರ ಗದ್ದಲದಲ್ಲಿ ಅವ್ರ ಅಣ್ಣ ದೇವೇಗೌಡನ ಪಾತ್ರ, ನಾನು ತಮ್ಮ ವೀರಭದ್ರಗೌಡ. ಅವರು ರಫ್ ಆ್ಯಂಡ್ ಟಫು, ನಾನು ಅಷ್ಟೇ ಸ್ಮೂತು, ಕ್ವಾಲಿಫೈಡು, ಎಜುಕೇಟೆಡ್. ನನ್ನ ಎಜುಕೇಷನ್ ಮುಗಿಸಿ ಬರ್ತೀನಿ, ಅವ್ರು ನನ್ನ ಮೆರವಣಿಗೆ ಮಾಡಿ ಕರ್ಕೊಂಬರ್ತಾರೆ ಊರಲ್ಲಿ. ಆ ಥರ ದೃಶ್ಯಗಳು ನನ್ನ ಮೇಲೆ ಬಹಳ ಪ್ರೀತಿ ಇರುತ್ತೆ ಆ ನಾಟಕದಲ್ಲಿ. ಯಾಕೆಂದರೆ ಅಂಥ ಒಬ್ಬ ನಟನ ಜೊತೆ ಹಲವಾರು ಅವ್ರ ಶ್ರೀಮತಿನ ಜ್ಞಾಪಿಸ್ಕೋಬೇಕು. ಮಾಲತಿ ಅವರು ಕೂಡ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ. ಸುಧೀರ್ ಅವ್ರ ಟ್ರೂಪಲ್ಲಿ ನಾವು ನಾಟಕ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ. ಅವಾಗ ನಾವು ತರುಣ್, ಸುಧೀರು, ಕಿಶೋರೆಲ್ಲ ಇದೆಲ್ಲ ಚಿಕ್ಕ ಹುಡುಗರು ಅವರು. ನಾವೆಲ್ಲ ಆ ಕಾಲದಲ್ಲಿ ಅವ್ರ ಜೊತೆ ನಾಟಕ ಮಾಡ್ತಿದ್ದೇವೆ. ಕರ್ನಾಟಕದ ಹಲವಾರು ಜಿಲ್ಲೆಗಳಿಗೆ, ಚನ್ನರಾಯಪಟ್ಟಣ, ಕೊಪ್ಪ, ಉತ್ತರ ಕರ್ನಾಟಕ, ಬೆಂಗಳೂರು ಸುತ್ತಮುತ್ತ ಅವರ ಗಣೇಶೋತ್ಸವದಲ್ಲಿ ಅವ್ರ ಕಾರ್ಯಕ್ರಮ, ರಾಜ್ಯೋತ್ಸವದಲ್ಲಿ ಅವ್ರ ಕಾರ್ಯಕ್ರಮ, ಏನೋ ವಿಶೇಷತೆ ಇದೆ ಅವರಲ್ಲಿ ಇವ್ರದ್ದು ನಾಟಕ. ಎಂಥ ನಟ ಅಂದರೆ ಅದ್ಭುತವಾದ ನಟ. ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೇನೆ. ರಂಗಭೂಮಿಯಲ್ಲಿ ಯಾವ ರೀತಿ ಅಭಿನಯಿಸಬೇಕು, ಹೇಗೆ ನಿಂತ್ಕೋಬೇಕು, ವಾಯ್ಸ್ ಮಾಡ್ಯುಲೇಷನ್ ಹೇಗೆ ಮಾಡಬೇಕು, ಹಾವಭಾವ ಹೇಗಿರಬೇಕು, ಆಮೇಲೆ ನಟಿಯರ ಡೈಲಾಗನ್ನು ಕೇಳಿಸ್ಕೊಂಡು ನಾವು ಯಾವ ರೀತಿ ಇಮ್ಮಿಡಿಯೇಟ್ ಡೈಲಾಗ್ ಎತ್ಕೋಬೇಕು, ಇದೆಲ್ಲ ನಾವು ಹೋಗ್ಬೇಕಾದ್ರೆ ನಾವು ಮೆಟಡಾರ್ಲಿ ಮಾತಾಡ್ಕೋತಾ ಇದ್ವಿ. ಆ ಮಾದೇವರೇ ನೋಡಿ ಈ ಥರ ಸೀನ್ ಇರುತ್ತೆ, ಹಿಂಗೆ ಸ್ಕ್ರೀನ್ ಹಿಂದೆ ಕೂತಿರ್ತಿದ್ವಲ್ಲ, ಅದೇ ಡಿಸ್ಕಷನ್ನು. ನೋಡಿ ಈ ಥರ ಬರುತ್ತೆ, ಹಿಂಗೆ ಎಂಟ್ರಿ ಕೊಡಿ, ಹಿಂಗೆ ಎಕ್ಸಿಟ್ ಆಗಿ, ಹಿಂಗೆ ಮಾತಾಡಿ. ಅದೆಲ್ಲ ಒಂಥರ ವಿಶ್ವವಿದ್ಯಾಲಯ ಸರ್. ರಂಗಭೂಮಿ ಇದೆಯಲ್ಲ, ಬೆಳೀತಕ್ಕಂಥ ನಟನಿಗೆ, ಕಲಿತಕ್ಕಂಥ ಆಸೆ ಇರೋರಿಗೆ ನಿಜ ಒಂದೊಳ್ಳೆ ಸ್ಕೂಲ್, ಅದು ಒಂದು ಯೂನಿವರ್ಸಿಟಿ ಅದು. ಅದಾಯ್ತಲ್ಲ. ಆಮೇಲೆ ಮೊದಲ ಸೀರಿಯಲ್ ನನಗೆ ಬೆಸ್ಟ್ ಸೀರಿಯಲ್. ಆಮೇಲೆ ಟೀಚರ್ ಆಗಿದ್ದಾಗ ಬೆಂಗಳೂರಿನಲ್ಲಿ ಹಲವಾರು ನಾಟಕ ಮಾಡಿದೆ. ಟೀಚರ್ಸ್ ಅಸೋಸಿಯೇಷನಿಂದ ನಾಟಕಗಳು ಮಾಡ್ತಾಯಿದ್ವಿ, ಟೀಚರ್ಸ್ ಡೇ ಇತ್ಯಾದಿ ಸಂದರ್ಭದಲ್ಲಿ. ಅದರಲ್ಲೆಲ್ಲದರಲ್ಲೂ ಒಂದು ಪಾತ್ರ ನನಗೆ ಕೊಡೋರು. ಮಹಾದೇವರ ನೀವು ಒಂದು ಪಾತ್ರ ಮಾಡಿ, ಯಾವ್ದಾದ್ರು ಒಂದು ಪಾತ್ರ ಮಾಡಬೇಕು ನಾನು ಅಸೋಸಿಯೇಷನಲ್ಲಿ. ಹೀಗೆ ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ ಎಲ್ಲ ನಾಟಕಗಳ ಪರಿಚಯ ಆಯಿತು, ಅಭಿನಯಿಸ್ತಾ ಬಂದ್ವಿ. ಆಮೇಲೆ ಸೀರಿಯಲ್ಗೆ ಎಂಟ್ರಿ ತೊಗೊಂಡಿದ್ದು ನಾನು ಅಂದರೆ ನಮ್ಮ ಸೇನ್ ಪ್ರಕಾಶ್ ಅಂತ ಡೈರೆಕ್ಟ್ರು. ಅವಾಗ ಇಷ್ಟೊಂದು ಚಾನಲ್ಗಳಿರಲಿಲ್ಲ. ಈ ಕಲರ್ಸ್ ಕನ್ನಡ ಮತ್ತು ಸ್ಟಾರ್ ಸುವರ್ಣ, ಜಿ ಕನ್ನಡ, ಉದಯ ಟಿ ವಿ ಎಲ್ಲ ಇರಲಿಲ್ಲ. ಒಂದೇ ಅವ ಟಿ ವಿ ಇದ್ದಾಗ ಚಾನಲ್ಲು, ದೂರದರ್ಶನ ಕೇಂದ್ರ. ಅದರಲ್ಲಿ ಸೀರಿಯಲ್ಗಳು ಮೆಗಾ ಸೀರಿಯಲ್ ಇರಲಿಲ್ಲ. ಒಂದು ವಾರಕ್ಕೆ ಒಂದೇ ಎಪಿಸೋಡು. ಉದರ ಕ್ರೇಜಿ ಕರ್ನಲ್ಲು, ಕಂಡಕ್ಟರ್ ಕರಿಯಪ್ಪ, ಈ ಥರ ಅಂತೀವಲ್ಲ ಹಾಗೆ. ನಾನು ಅದರಲ್ಲಿ ಒಂದು 20-25 ಸೀರಿಯಲ್ ಲಾಕ್ ಮಾಡಿದ್ದೇನೆ. ಎಲ್ಲಿ? ದೂರದರ್ಶನಕ್ಕೆ ಮಾಡ್ತಾಯಿದ್ದೆ. 13 ವಾರ ಬರೋದಷ್ಟೇ ಅದು. ಇವತ್ತು ಸ್ಟಾರ್ಟ್ ಆದರೆ ಇವತ್ತು ನೆಕ್ಸ್ಟ್ ವಾರಕ್ಕೊಂದು ಸಾರಿ, ಸೋಮವಾರ, ಇಲ್ಲ ಮಂಗಳವಾರ, ಇಲ್ಲ ಗುರುವಾರ, ಹಾಗೆ ಫಿಕ್ಸು. ಜನಗಳು ಹಂಗೆ, ಇವತ್ತು ಶುಕ್ರವಾರ, ಇವತ್ತು ಪ್ರೇಮ ಪವಿತ್ರ ಬರುತ್ತೆ, ಇವತ್ತು ಇನ್ನೊಂದು ಪಂಜರದ ಗಿಳಿ ಬರುತ್ತೆ, ನಾವು ಯಾಕೆ ಮಾಡಿದಂಥ ಸೀರಿಯಲ್ಗಳು. ಅವನ್ನು ಜನ ಸೀರಿಯಸ್ಸಾಗಿ ನೋಡ್ಕೊಂಡು ಹೋಗೋರು. ಇವಾಗ ಮೆಗಾ ಸೀರಿಯಲ್ ಬರ್ತಾ ಇರುತ್ತೆ. ಇವತ್ತೊಂದು 60 ಮೆಗಾ ಸೀರಿಯಲ್ ಬರ್ತಾಯಿದೆ ಕನ್ನಡದಲ್ಲಿ, ಎಲ್ಲ ಚಾನಲ್ ಸೇರಿಕೊಂಡ್ರೆ ಮುಂಜಾನೆಯಿಂದ ರಾತ್ರಿವರೆಗೆ. ಅವಾಗ ಇರ್ತಿದ್ದೆ ಕೆಲವು ಸೀರಿಯಲ್ಸ್ ಇರ್ತಿತ್ತು. ಅಂಥ ಕಡೆ ಸೀರಿಯಲ್ಸ್ ಎಲ್ಲ ಆ್ಯಕ್ಟ್ ಮಾಡ್ಕೊಂಬಂದ್ವಿ. ಆಮೇಲೆ ನಾನು ಬಹಳಷ್ಟು ನನಗೆ ಅವಕಾಶಗಳು ಸಿಕ್ಕಿದ್ದು ಅಂದರೆ ಸಿನಿಮಾದಲ್ಲಿ. ನಿಜವಾಗ ಸಿನಿಮಾದಲ್ಲಿ ಭಾಳ ಮುಖ್ಯವಾಗಿ ಅಂತಂತಂದರೆ ನೋಡಿ, ಮೊದಲನೇ ಸಿನಿಮಾ ಎಂದೂ ಕೂಡ ಮರೀಲಿಕ್ಕಾಗಲ್ಲ. ಎರಡನೇ ಸಿನಿಮಾ, ದ್ವಿತೀಯ ವಿಘ್ನ ಆಗಬಾರ್ದು ಯಾವುದೇ ವಿದ್ಯೆಗೆ. ಎರಡನೇ ಸಿನಿಮಾ ನನಗೆ ಇಮ್ಮಿಡಿಯೇಟಾಗಿ ಸಿಕ್ತು. ಅದು ಬಹಳ ಮುಖ್ಯವಾಗಿ ಓಂ ಪ್ರೇಮ ಇದ್ದಾರಲ್ಲ, ಓಂನಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಪ್ರೇಮ ಅವರು, ಅದರಲ್ಲಿ ಅವರೇ ಹೀರೋಯಿನ್. ಅದರಲ್ಲಿ ನನ್ನ ಅದೃಷ್ಟ ಅವರ ಚಿಕ್ಕಪ್ಪನ ಪಾತ್ರ ಮಾಡಿದ್ದೇನೆ ನಾನು. ನಮಗೆ ಡೈರೆಕ್ಷನ್ ಮಾಡಿದವರು ಕೆ ವಿ ಜಯರಾಮ್ ಅವರು. ಕೆ ವಿ ರಾಜು ಸರ್ ಇದ್ದಾರಲ್ಲ ಡೈರೆಕ್ಟ್ರು, ಅವ್ರ ಅಣ್ಣ ಅವರು ಕೆ ವಿ ಜಯರಾಮ್. ಅರುಣ ರಾಗ ಬಹಳ ದೊಡ್ಡ ಚಿತ್ರ ಕೊಟ್ಟಿದ್ದಾರೆ ಅವರು, ಕೆ ವಿ ಜಯರಾಮ್ ಸರ್. ಅವ್ರು ಹೇಳಿದ್ರು, ಮಹಾದೇವರೇ ನೀವು ಪ್ರೇಮನ್ ಚಿಕ್ಕಪ್ಪನ ಪಾತ್ರ ಮಾಡಿ, ತುಂಬ ಚೆನ್ನಾಗಿದೆ, ಸ್ವಲ್ಪ ಗಡಸಾಗಿ ಮಾಡಬೇಕಾಗತ್ತೆ, ಆಮೇಲೆ ಅವಳಿಗೆ ಒಡೆಯೋದು, ಮನೆಯಿಂದ ಹೊರಗಾಕೋದಿಂಥ ದೃಶ್ಯ ಎಲ್ಲ ಇರುತ್ತೆ, ನೀವು ಚೆನ್ನಾಗಿ ಮಾಡಿ, ಸ್ವಲ್ಪ ಧಾಷ್ಟತೆಯಿಂದ ಮಾಡಿ ಅಂತ ಪಾಪ ಚೆನ್ನಾಗಿ ಸಪೋರ್ಟ್ ಮಾಡೋದು. ಅದಾದಮೇಲೆ ರವಿಚಂದ್ರನ್ ಸಿನಿಮಾ ಬಂತು, ನನ್ನಲ್ಲೇ, ಆತ್ಮಾರ್ಪಣೆ, ಆಮೇಲೆ ಸಾಕಷ್ಟು ಸಿನಿಮಾಗಳು ಬಂದು, ಶಿಷ್ಯ, ಶಂಭು, ಹೀಗೆ ಸಿನಿಮಾ ಸೀರೀಸ್, ಹುಚ್ಚ. ಭಾಳ ಅಂತ ಕೇಳಿದರೆ ಹುಚ್ಚ ಸಿನಿಮಾ ಸುದೀಪ್ ಅವರು ಎರಡನೇದ ಮೂರನೇದ ಸಿನಿಮಾ ಅನಿಸುತ್ತೆ. ಹುಚ್ಚ ಸಿನಿಮಾದಲ್ಲಿ ಹೀರೋಯಿನ್ ಭಾವನ ಪಾತ್ರ ಮಾಡಿದ್ರು. ಓಂ ಪ್ರಕಾಶ್ ಅವರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ ಸಿನಿಮಾದಿಂದ ಸುದೀಪ್ಗೆ ಬಹಳ ದೊಡ್ಡ ಹೆಸರು ಬಂತು. ಆ ಸಿನಿಮಾ ಶೂಟಿಂಗ್ ಮಾಡಿದ್ದು ಅಂದರೆ ಚಿತ್ರದುರ್ಗದಲ್ಲಿ ತಾವೇನು ಇವತ್ತು ವಾಣಿ ವಿಲಾಸ್ ಸಾಗರ ಅಂತ ಕರಿತೀರಿ, ಅಲ್ಲಿ ಊರಲ್ಲಿ ಶೂಟಿಂಗ್ ಆಯಿತು. ಅದಾದಮೇಲೆ ನಮ್ಮ ಸಾಗರದಲ್ಲಿ ಕಾಗೋಡು ತಿಮ್ಮಪ್ಪನವ್ರ ಊರಿದೆಯಲ್ಲ ಸಾಗರ, ಅಲ್ಲಿ ಕೂಡ ಶೂಟಿಂಗ್ ಮಾಡಿದ್ದು. ಹಲವಾರು
ದಿನಗಳಲ್ಲಿ ವರ್ಕ್ ಮಾಡಿದೆ ನಾನು ಹುಚ್ಚಾದಲ್ಲಿ. ಸುದೀಪ್ ಅವ್ರ ಜೊತೆಗೆ ಆಕ್ಟ್ ಮಾಡಬೇಕು. ಹೌದೌದು, ಸುದೀಪ್ ಜೊತೆನೇ ಇತ್ತು. ಹೆಂಗೆ ಸರ್, ಹೆಂಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು ಪಾಪ. ಅವರು ಸುದೀಪ್ ಅವ್ರ ಜೊತೆ ಒಂದು 10 ಸಿನಿಮಾ ಮಾಡಿದ್ದೀನಿ ನಾನು ಸುದೀಪ್ ಜೊತೆಯಲ್ಲಿ. ಪಾರ್ಥ, ಸೈ, ವರದನಾಯಕ ಇತ್ಯಾದಿ ಸಿನಿಮಾಗಳು ಮಾಡಿದ್ದೇನೆ. ಪಾಪ ನಮ್ಮ ಜೊತೆ ಎಲ್ಲ ತುಂಬ ಪ್ರೀತಿ ವಿಶ್ವಾಸ ನಡ್ಕೋತಾರೆ. ಆಮೇಲೆ ಅವರು ಏನಪ್ಪ ಅಂದರೆ ಸಿಸ್ಟಮ್ಯಾಟಿಕ್ಕಾಗಿ ಆ್ಯಕ್ಟ್ ಮಾಡಬೇಕು ಅವ್ರ ಹತ್ರ. ಅದು ಮತ್ತೆ ರೀಟೇಕ್ ಮಾಡೋದು, ಡೈಲಾಗ್ ತಪ್ಪು ಹೇಳಿದ್ರೆ ಅವ್ರು ಲೈಕ್ ಆಗಲ್ಲ ಅವ್ರಿಗೆ. ಅವರು ಒಂದು ಡೈಲಾಗ್ ಕೊಟ್ಟಿದ್ದಾರೆ ಅವ್ರಿಗೆ ಅಂದರೆ ಅವ್ರ ಮನಸ್ಸಲ್ಲಿ ಬಾಯಲ್ಲಿ ಹೇಳ್ಕೊತಾ ಇರ್ತಾರೆ. ಹೇಳ್ಕೊಂಡು ಅವರು ಆಕ್ಷನ್ ಅಂತಿದ್ದಾಗೇ ಟಕ್ ಅಂತ ತಗೋತಾರೆ. ನಾವು ಅದೇ ರೀತಿ ಮಾಡಬೇಕು, ಅದನ್ನು ಅವ್ರು ನಿರೀಕ್ಷೆ ಮಾಡ್ತಾರೆ. ಒಂದು ಸಿಸ್ಟಮ್ ಅವ್ರದ್ದು. ಹಾಗಾಗಿ ಅವ್ರ ಜೊತೆಯಲ್ಲಿ ಹಲವಾರು ಸಿನಿಮಾಗಳನ್ನು ಮಾಡಿದ್ರು.